ಬಂದಿತ್ತು. ಅದಕ್ಕೆ ನಾನು ಸ್ವಾಗತನ ಮಾಡಿ ತನಿಖೆಗೆ ನಾವು ಎದುರಿಸ್ತೀವಿ ಅಂತ ಮಾತನ್ನು ಹೇಳಿ ಇನ್ನೊಂದು ಹೇಳಿದೆ. ಆ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ರಾಜಕೀಯ ಮಾಡ್ತಾವ್ರೆ ಅಂತ ಹೇಳೋದಲ್ಲಿ ಎಲ್ಲೋ ಒಂದು ಕಡೆ ನಂದು ಸ್ವಲ್ಪ ಬಾಯಿ ಇದ್ದಾಗಿರ್ಬೋದು. ಅದು ಜಡ್ಜ್ಮೆಂಟೇ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ರೀತಿಯಲ್ಲಿ ಬಂದಿದೆ ಅಂತ ಗೊತ್ತಾಯಿತು. ಆ ಹಿನ್ನೆಲೆಯಲ್ಲಿ ಏನಕ್ಕೆ ನ್ಯಾಯಾಲಯ ಬಗ್ಗೆ ನಮಗೆ ಗೌರವ ಇದೆ. ನಾನು ಹೇಳಿದ ಅರ್ಥ ಏನಂದರೆ, ಈ ಏನು ಜಡ್ಜ್ಮೆಂಟ್ ಬಂದಿತ್ತು ಆ ಜಡ್ಜ್ಮೆಂಟು ಪೊಲಿಟಿಕಲ್ ಬೆನಿಫಿಟ್ ತಗೊಳ್ತಾವ್ರೆ, ಪೊಲಿಟಿಕಲ್ ತಗೊಳ್ತಾರದ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು ನೆನ್ನೆ. ತಮ್ಮ ಹೇಳಿಕೆಯಲ್ಲಿ ಅಂದ್ರೆ ಸ್ಪಷ್ಟವಾಗಿ ಹಂಗೆ ಹೇಳ್ದಂಗಿತ್ತು. ಯಾಕಂದ್ರೆ ಪೊಲಿಟಿಕಲ್ ಆ ಜಡ್ಜ್ಮೆಂಟ್ ಈಗ ನಿನ್ನೆ ನಮ್ಗೆಲ್ಲೋ ಒಂದು ಕಡೆ ನಮ್ಗೆ ಜಯ ಸಿಕ್ಕಿದೆ. ನಮಗೆ ನಾವು ಕೇಳಿದ್ದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಡಿ ಅಂತ, ಪ್ರಾಸಿಕ್ಯೂಷನನ್ನು ಪರ್ಮಿಷನ್ ಕೊಟ್ಟಿಲ್ಲ. ಆ ಹಿನ್ನೆಲೆ ತನಿಖೆ ಮಾಡಿ ಅಂತ ಹೇಳಿದ್ದು, ನಾವು ತನಿಖೆ ಎದುರಿಸ್ತೀವಿ ಅಂತ ಹೇಳಿದ್ದು ನೆನ್ನೆ ಕೋರ್ಟಲ್ಲೇ ಅದೇ ಬಂದಿರೋದು. ಆ ಜಡ್ಜ್ಮೆಂಟ್ ತಗೊಂಡು ಈ ಪೊಲಿಟಿಕಲ್ ಬೆನಿಫಿಟ್ ತಗೊಳ್ತಾವ್ರೆ ಅಂತ ನಾನು ಹೇಳೋದು ಅರ್ಥ ಆಗಿತ್ತು. ಅದು ನಾನು ಆ ಹಿನ್ನೆಲೆ ನ್ಯಾಯಾಲಯ ಬಗ್ಗೆ ನನ್ಗೆ ಗೌರವ ಇದೆ. ನಾನು ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿಲ್ಲ. ಈ ಜಡ್ಜ್ಮೆಂಟ್ ಏನು ಬಂದಿದೆ ಅದಕ್ಕೆ ಪೊಲಿಟಿಕಲ್ ಲಾಭ ತಗೊಳ್ತವ್ರೆ. ಇನ್ನು ತನಿಖೆ ಆಗಬೇಕು. ತನಿಖೆದಲ್ಲಿ ಯಾರು ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗ್ಬೇಕು ತಾನೀಗ. ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಈಗ ನಾನು ಇನ್ನೊಂದು ಹೇಳಿದೆ, ಸಿದ್ದರಾಮಯ್ಯ ಅವರು ಆ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೇಳೋರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ರಾಜೀನಾಮೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪೊಲಿಟಿಕಲ್ ಹೇಳೋದ ಅರ್ಥ ನಂದು ಏನಿತ್ತಂದರೆ, ಈ ಜಡ್ಜ್ಮೆಂಟ್ನ ಪೊಲಿಟಿಕಲ್ ಮಾಡ್ತಾವ್ರೆ ಅಂತ ಬಾಯಿ ತಪ್ಪಿ ಅಂತಾನೆ ತಿಳ್ಕೊಳ್ಳಿ ನೀವು. ಬಾಯಿ ತಪ್ಪೇ ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಇದು ಪೊಲಿಟಿಕಲ್ ಇದು ಮಾಡ್ತಾವ್ರೆ ಅಂತ ಹೇಳಿದ್ರಿ ಹಿನ್ನೆಲೆ ನಾನು. ಸರ್, ಈಗ ಒಂದು ಸ್ಟೇಟ್ಮೆಂಟ್ ಹೊರಗೆ ಬಂದಿದೆ, ತಾವದಕ್ಕೆ ವಿಷಾದ ವ್ಯಕ್ತಪಡಿಸ್ತೀರಾ ಅಥವಾ ಏನು ಅಂತ? ಇಲ್ಲ, ಖಂಡಿತ. ನಾನು ಹೇಳ್ದೆ ಅಲ್ಲ, ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ. ಹಂಗೆ ನಡೆಯೋದು ನಾನು ಕ್ಷಮೆ ಕೇಳಕ್ಕೆ ಸಿದ್ಧಾಗಿದ್ದೀನಿ. ನಾನು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಬಾಯಿ ತಪ್ಪು ಬಂದಿರ್ಬೋದು. ಅದು ನ್ಯಾಯಾಲಯ ಬಗ್ಗೆ ಯಾರೂ ಮಾತಾಡೋದು ಸರಿ ಇಲ್ಲ. ಅದು ಸರ್, ಈಗ ಕ್ಯಾಬಿನೆಟ್ ಅಲ್ಲಿ ವಿಚಾರ ಚರ್ಚೆ ಆಯಿತು. ನಿಮ್ಮನ್ನ ಕೆಲ ಸಚಿವರು ಏನೋ ಈ ರೀತಿ ಮಾತನಾಡಬಾರ್ದು ಅಂತ ಹೇಳಿದ್ರು. ಇಲ್ಲ, ಆ ಥರ ಇಲ್ಲ. ಆ ಥರ ಕ್ಯಾಬಿನೆಟ್ ಅಲ್ಲ, ಅದೆಲ್ಲ ಏನು ಚರ್ಚೆ. ಇಲ್ಲಪ್ಪ. ನಾನು ಎಲ್ಲೋ ಒಂದು ಕೇಳಿ ಬಂತೆ, ಯಾವುದೋ 2-3 ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ. ಇವತ್ತು ನಾವು ಕ್ಯಾಬಿನೆಟ್ ಮುಗಿಸು ನೋಡುವಾಗ ಟಿವಿನೇ ಒಬ್ಬರು ಬಂದರು. ಆಮೇಲೆ ಮಿಕ್ಕಿದ ಮಾಧ್ಯಮದ ಸ್ನೇಹಿತರು ಬಂದರು. ಪಾಪ ಅವ್ರಿಗೆ ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆ ಪೊಲೀಸವರು ಗಾಡಿ ಮೂವ್ಮೆಂಟನ್ನು ಮಾಡಿಬಿಟ್ಟು, ಆಗ ಮಾಧ್ಯಮದವ್ರು ಬೇಜಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಲಕ್ಷ್ಮೀ ಅಣ್ಣನಿಗೆ ಮಾಧ್ಯಮ ಪ್ರೆಸ್ ಮೀಟ್ ಕರೀರಿ ಅಂತ ಹೇಳಿದ್ದು. ಇಲ್ಲ, ನಾನು ಹೇಳಿದ ಹಿನ್ನೆಲೆ ಇಲ್ಲ. ನಾನು ಹೇಳೋದು ಆ ಇಂಟೆನ್ಷನ್ ಇಲ್ಲ. ನನ್ನ ಇಂಟೆನ್ಷನ್ ಏನಿತ್ತು, ಏನು ಹೈಕೋರ್ಟ್ ಆದೇಶ ಬಂದಿದೆ ಅದು ಪೊಲಿಟಿಕಲ್ ಯೂಸ್ ಮಾಡ್ತಾವ್ರೆ, ಪೊಲಿಟಿಕಲ್ ಬೆನಿಫಿಟ್ ತಗೊಳ್ತಾವ್ರೆ ಅಂತ ಆ ಹಿನ್ನೆಲೆಯಲ್ಲಿ ಹೇಳಿದ್ದು ನಾನು. ಪೊಲಿಟಿಕಲಿ ಲಾಭ ಪಡಿತಾ ಇದ್ದಾರೆ ಅಂತ ಹೇಳಕ್ ಹೊರಟಿದ್ರು ಕೂಡ, ಬಟ್ ನೀವು ಬಳಸಿರೋ ಲೈನ್ ಆ ರೀತಿ ಇದೆ. ಹಾಗೆ ಅದಕ್ಕೆ ಹೇಳ್ತಾರಲ್ಲ, ನಾನು ಹೇಳ್ತಾರೆ ನಾನೇ ಒಪ್ಕೊಳ್ತಾ ಇಲ್ವ, ಅದಕ್ಕೆ ನಾನೇ ಒಪ್ಕೊಳ್ತಾ ಇದ್ದೀನಿಲ್ಲ ನಾನು. ಅದಾದ್ರೆ ಆಮೇಲೆ ನೋಡ್ಕೊಳ್ಳೋ. ಇನ್ನು ಆದ್ರೆ ನೋಡ್ಕೊಳ್ಳೋ. ಈಗ ಆಗ್ಲಿಲ್ಲ ಆದ್ರೆ ನೋಡ್ಕೊಳ್ಳೋ. ಆಮೇಲೆ ಆಗ್ಲಿಲ್ಲಲ್ಲ. ನಾನು ಆ ಹಿನ್ನೆಲೆಯಲ್ಲಿಲ್ಲ. ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ. ನ್ಯಾಯಾಲಯ ಬಗ್ಗೆ ಹೇಳೋದು ಪ್ರಶ್ನೆನೇ ಬರಲ್ಲ. ನಾನು ಹೇಳೋದು ಅರ್ಥ ಏನಿತ್ತಂದರೆ, ಆ ಜಡ್ಜ್ಮೆಂಟಿಗೆ ಇವರು ಪೊಲಿಟಿಕಲ್ ಇತ್ತು ತಗೊಂಡಿದ್ದಾರೆ. ನಾವು ಏನು ಕೇಳಿದ್ದು, ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಡಿ ಅಂತ ಕೇಳಿದ್ವಿ ನಾವು. ಅದು ರದ್ದು ಮಾಡಿದ್ದಾರೆ. ನಮಗೆ ತಾನೇ ಆಯ್ತು. ಅದು ತನಿಖೆ ಇನ್ಕ್ವೈರಿ ಆಗ್ತಾಯಿದೆ. ಇನ್ಕ್ವೈರಿ ಆಗಲಿ. ಅದು 3 ತಿಂಗಳು ಟೈಮ್ ಕೊಟ್ಟವ್ರೆ. ಡಿಸೆಂಬರ್ವರೆಗೂ ಟೈಮ್ ಇದೆ, ತಗಲಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಇದ್ರಲ್ಲಿ ಪಾತ್ರ ಏನಿದೆ ಎಲ್ಲರೂ ಗೊತ್ತಿರೋದೇ ವಿಚಾರ. ಮಾನ್ಯ ಮುಖ್ಯಮಂತ್ರಿದಲ್ಲಿ ಇದ್ರಲ್ಲಿ ಪಾತ್ರನೇ ಇಲ್ಲ. ಈಗ ಯಾರೋ ಲಿಂಗ ಅಂತ 1935ದಲ್ಲಿ ಅವ್ರು ಕೊಂಡ್ಕೊಂಡಿದ್ದ ಜಾಗ ಅದು. ಅದಾದಮೇಲೆ ಅವ್ರ ಮಗ ದೇವರಾಜ್ ಅವ್ರಿಗೆ ಈ 3 ಜನ ಮಕ್ಕಳು ಇರ್ತಾರೆ ಅವ್ರಿಗೆ. ಆ 3 ಜನ ಮಕ್ಕಳಲ್ಲಿ ದೇವರಾಜ್ಗೆ ಈ ಜಾಗ 3 ಎಕರೆ 16 ಗುಂಟೆ ಏನಿದೆ ಅವ್ರ ಪಾಲಿಗೆ ಬರ್ತಾರೆ. ಅವರೆಲ್ಲ ಡಿನೋಟಿಫಿಕೇಷನ್ ಮಾಡಿ ಕನ್ವರ್ಷನ್ ಮಾಡಿಬಿಟ್ಟು 2010ರಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರು ಬಾಂಬೆದಾಗ ಮಾಡ್ತಾನೆ. ಅದಾದಮೇಲೆ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಸಿದ್ದರಾಮಯ್ಯ ಪಾತ್ರ ಇದು ಭಾಳ ಜನ ಏನಾಗಿದೆ, ಇದು ಸಿದ್ದರಾಮಯ್ಯದು ಬೇನಾಮಿ ಆಸ್ತಿ ಅಂತ ಎಲ್ಲೋ ಒಂದು ಕಡೆ ಚರ್ಚೆ ನಡೀತಾ ಇದೆ. ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಹೆಂಗಾಗ್ತದೆ, 1935ರಲ್ಲಿ DC ಆ್ಯಕ್ಷನ್ ಲ್ಯಾಂಡಲ್ಲಿ ₹1 ಲಿಂಗ ಅವ್ರು ಪರ್ಚೇಸ್ ಮಾಡಿರೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅವಾಗ ಹುಟ್ಟೇ ಇರಲಿಲ್ಲ. ಇಲ್ಲ ಹೇಳೋದು, ಈ ಲ್ಯಾಂಡ್ ಪ್ರಕಾರ ಹೇಳೋದು, ಸಿದ್ದರಾಮಯ್ಯ ಅವಾಗ ಹುಟ್ಟೇ ಇರಲಿಲ್ಲ.
ಸರ್ ಇದೆಲ್ಲ ಬಂತು ಹೈಕೋರ್ಟ್ ಜಜ್ಮೆಂಟ್ ಕೊಟ್ಬಿಡ್ತು ಈಗ ಆಯ್ತು. ಈಗ next ಈಗ ತನಿಖೆ ಆಗ್ಬೇಕಂತ ಇದೆ, ತನಿಖೆ ಆಗ್ಲಿ ಎದುರಿಸ್ತೀವಿ ನಾವು. ಸರ್ ನಿಮ್ಮ ಪಕ್ಷದ ಹಿರಿಯ ನಾಯಕರೊಬ್ಬರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ತಮ್ಮ ಅಭಿಪ್ರಾಯ? ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಹೇಳ್ಬಾರ್ದು. ಹೂ ಇಸ್ ಕೋಲಿವಾಡ್, ಸೀನಿಯರ್ ಲೀಡರ್ಸ್ ಕಾಂಗ್ರೆಸ್ ವಾಟ್ ಎವರ್ ಇಟ್ ಇಸ್, ಹೂ ಇಸ್ ಹಿ, ವೈಯಕ್ತಿಕ ಹೇಳಿರೋದವರು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನನ್ನ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಆದಂಥ